5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ. ಇದು ಚೆನ್ನಾಗಿ ಕಾಯಬೇಕು. ಇವಾಗ ಎಣ್ಣೆ ಕಾದಿದೆ. ಫಸ್ಟ್ ಕಸ್ತೂರಿ ಮೇಥಿ ಹಾಕೋಣ. 4 ರಿಂದ 5 ಪಲಾವ್ ಎಲೆ, ಚಕ್ಕೆ, ಜಾಯಿ ಪತ್ರೆ ಹಾಕೋದ್ರಿಂದ ತುಂಬಾ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಚಕ್ರ ಮೊಗ್ಗು, ಲವಂಗ, ಸ್ವಲ್ಪ ಸೋಪಿನ ಕಾಳು ಎಲ್ಲ ಇವಾಗ ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿ ಆಡ್ ಮಾಡೋಣ. ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಅಂತ 5 ರಿಂದ 6 ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ ವೀಕ್ಷಕರೇ. ಇವಾಗ ಇದು ಈರುಳ್ಳಿ ಚೇಂಜ್ ಆಗಿದೆ ಕಲರ್. ಇದಕ್ಕೆ ಇವಾಗ 4 ರಿಂದ 5 ಹಸಿಮೆಣಸಿನಕಾಯಿ ಸ್ಲೈಸಸ್ ಮಾಡಿ ಇಟ್ಕೊಂಡಿರೋದು, ಜೊತೆಗೆ 1 ಟೊಮೆಟೊ ಸಣ್ಣಕ್ಕೆ ಹೆಚ್ಚಿಕೊಂಡಿರೋದು. ಮನೆಯಲ್ಲೇ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಬಿಡಿಸಿಟ್ಕೊಂಡಿರೋಂತ ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ. ಸೊ ಇನ್ನು ಅರ್ಧ ಕಟ್ಟು ಮೇಲ್ಗಡೆ ಗಾರ್ನಿಶಿಂಗ್ ಅಂತ ಯೂಸ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ಪೇಸ್ಟ್ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಆಡ್ ಮಾಡ್ಕೊಳ್ಳೋಣ. ಇದು ಬೇಕಾದ್ರೆ ಸ್ಕಿನ್ಲೆಸ್ ಚಿಕನ್ ಯೂಸ್ ಮಾಡೋದು ಮಾಡ್ಬೋದು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೊಸರು ಆಡ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ. 1 ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಕಲಸಿ ಆಗ ತಳ ಹತ್ತಿರೋದಿಲ್ಲ. ಹಾಕೊಳ್ಳೋಣ. ಅಕ್ಕಿ ತಗೊಂಡಿರುವಂತ ಗ್ಲಾಸಲ್ಲಿ 3 ಗ್ಲಾಸ್ ನೀರು. ಸೊ 3 ವಿಷಲ್ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ